ಇವಾಗ ನಮ್ಮಲ್ಲಿ ಇವು ತೆಂಗಿನ ಮರಗಳದಾವ. ಅದ್ರದ್ದು ಎಲ್ಲ ಏನದ ನಮ್ಮದು ಅದ್ರದ್ದು ಪರಿಕೆಗಳೆಲ್ಲ ಕೆಳಗೆ ಬೀಳ್ತಿರ್ತಾವೆ. ತುಂಬ ಜನ ಏನದ ತೆಂಗಿನ ಪರಿಕೆ ಅದಕ್ಕೂ ಕೆಲ್ಸಕ್ಕೆ ಬರೋಂಗಿಲ್ಲ ಅನ್ನೋದು, ಅದನ್ನು ತುಂಬ ಜನ ಸುಡೋದು ಮಾಡ್ತಿರ್ತಾರೆ. ಅದನ್ನು ಕೆಲ್ಸಕ್ಕೆ ಬರೋಂಗಿಲ್ಲ ಅನ್ನೋದು ಅಥವಾ ವೇಸ್ಟ್ ಅಂತಂದು ಅದನ್ನು ನಾವು ಈ ರೀತಿ ಅನ್ನೋದು ನಾವು ರೈತರಾದವ್ರು ಏನದ ನಾವು ಭೂಮಿಗೆ ಮಲ್ಚಿಂಗ್ ರೂಪದಾಗ ನಾವು ಈ ರೀತಿ ಮಲ್ಚಿಂಗ್ ರೂಪದಾಗ ಬಳಸ್ಕೊಂಡ್ರೆ ಇದು ತುಂಬ ಜನ ನಮ್ಮ ಭೂಮಿಗೆ ಇದು ಮಲ್ಚಿಂಗ್ ಆಗಿರ್ತಿರ್ತದೆ. ತುಂಬ ಜನ ಏನು ತಿಳ್ಕೊಂಡಿರ್ತಾರೆ ಇದು ಕೊಳತು ಮಣ್ಣಾಗ ಗೊಬ್ಬರ ಆಗ್ಬೇಕತ್ತು. ನಿಜವಾಗಿಯೂ ಹಂಗಿಲ್ಲ. ನಿಜವಾಗಿಯೂ ಇದ್ರ ಕೆಲಸ ಏನಂದ್ರೆ ಭೂಮಿ ಮೇಲೆ ಹೊದಿಕಿರ್ಬೇಕು, ಅಂದ್ರೆ ಮುಚ್ಚಿಗೆ, ಅಂದ್ರೆ ಇದಕ್ಕೆ ಮಲ್ಚಿಂಗ್ ಅಂತ ಕರಿತಾರೆ. ಅಂದ್ರೆ ಈ ಮುಚ್ಚಿಗೆ ಇರೋದ್ರಿಂದ ಇಲ್ಲಿ ಈ ಭೂಮಿ ಒಳಗೆ ಜೈವಿಕ ಕ್ರಿಯೆ ಚಾಲು ಆಗ್ತಿರ್ತದೆ. ಎಷ್ಟೋ ಜೀವಕೋಶಗಳು ಈ ಭೂಮಿ ಒಳಗೆ ಇರೋದ್ರಿಂದ ಅವಕ್ಕೆ ವಾತಾವರಣ ನಿರ್ಮಾಣ ಮಾಡ್ಬೇಕಾಗ್ತದೆ. ಕೆಲವು ಜೀವಕೋಶಗಳು ಎರೆಹುಳ ಇರ್ಬೋದು, ಕೆಲವು ಜೀವಕೋಶಗಳು ಬ್ಯಾಕ್ಟೀರಿಯಾಗಳು ಏನು ಮಾಡ್ತಿರ್ತಾವೆ ಅಂದ್ರೆ ಅವು ಕತ್ತಲು ಸಾಮ್ರಾಜ್ಯದಾಗಿರ್ತಿರ್ತಾವೆ. ಅವು ಬೆಳಕಿಗೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೇ ಇದನ್ನು ಸುಭಾಷ್ ಪಾಳೇಕರ್ ಅವರು ಅರಣ್ಯ ಕೃಷಿ ಒಳಗೆ ಅರಣ್ಯದೊಳಗೆ ಯಾರೂ ಗೊಬ್ಬರ ಹಾಕಂಗಿಲ್ಲ, ಅದಕ್ಕೆ ನೀರು ಹಚ್ಚಂಗಿಲ್ಲ. ಅಲ್ಲೇನಾಗಿರ್ತದೆ ಅದರದ್ದೇ ಆದಂಥ ಒಂದು ತಪ್ಪಲುಗಳು ಅವರು ಬಿದ್ದು ಸಂಗ್ರಹ ಆಗಿ ಅಲ್ಲಿ ತೇವಾಂಶ ಹಿಡ್ಕೊಂಡಿರ್ತದೆ, ಬಾಷ್ಪೀಭವನ ಆಗ್ತಿರ್ತದೆ ನೀರು. ಆಮೇಲೆ ಅದು ಅಲ್ಲಿ ಜೀವಕೋಶಗಳು ಮತ್ತು ಬ್ಯಾಕ್ಟೀರಿಯಾಗಳು ಎಲ್ಲ ಎರೆಹುಳ ಹಿಂಗೆ ಹಲವಾರು ಕೋಟಿ ಜೀವಕೋಶಗಳು ಕೆಲಸ ಮಾಡೋಕ್ಕೆ ಹೆಲ್ಪ್ ಆಗ್ತಿರ್ತದೆ. ಈ ರೀತಿ ನಾವು ಸ್ವಲ್ಪ ಬುದ್ಧಿವಂತಿಕೆ ವಿಚಾರ ಮಾಡಿದಂದ್ರೆ ಈ ಮಲ್ಚಿಂಗ್ ಅನ್ನೋದು ನಾವು ಅದನ್ನು ಚೆನ್ನಾಗಿ ಹಿಂಗೆ ನಾವು ಗಿಡಗಳಿಗೆ ಯೂಸ್ ಮಾಡಿದಂದ್ರೆ ಇದು ಫಲವತ್ತಾಗಿ ಬೆಳಿಲಾಕ ನಿಂಬೆ ಗಿಡ ಯಾವುದೇ ರಾಸಾಯನಿಕ ಗೊಬ್ಬರ ಅವಶ್ಯಕತೆ ಇರಲಾರ್ದೇ ನಮ್ಮಲ್ಲಿರುವಂಥ ಗಂಜಳ ಮತ್ತು ಹಸುವಿನ ಸಗಣಿ, ಗೋನಂದಜಲ, ಗೋಕೃಪ, ಓಡಿಸಿ, ಆಮೇಲೆ ಇವತ್ರನ್ನೆಲ್ಲ ಬ್ಯಾಕ್ಟೀರಿಯಾಗಳ ಮುಖಾಂತರ ಅಂದರೆ ಭೂಮಿನೇ ಜೈವಿಕವಾಗಿ ಅನ್ನೋದು ನಾವು ಮಾಡೋದು ಅಂದ್ರೆ ತುಂಬ ಚೆನ್ನಾಗಿ ಇವಾಗ ನಮ್ಮ ತೋಟ ನೋಡೋಕೆ ತುಂಬ ಖುಷಿ ಅನ್ನಿಸ್ತಿರ್ತದೆ. ಯಾಕಂದರೆ ಇದು ಅರಣ್ಯದಾಗ ಅದೀವ ಅನ್ನಿಸ್ತಿರ್ತದೆ. ಅಂದ್ರೆ ಈ ಪ್ಲಾಟ್ನಾಗ ಮುಂಚೆ ನಾವು ಇದನ್ನು ನಿಂಬೆ ಗಿಡ ಮಾಡಿದಾಗ ಇದು ಬಾಳೆ ಗಿಡದಾಗ ನಿಂಬೆ ಗಿಡ ಮಿಶ್ರ ಮಾಡಿದ್ದೀವಿ, ತುಂಬ ವಿಶೇಷ. ಇವಾಗ ನಿಂಬೆ ಗಿಡದಾಗ ಬಾಳೆ ಗಿಡ ಮಿಶ್ರ ಮಾಡಿದ್ವಿ ಅಂದ್ರೆ ಹಿಂಗೆ 25 ಫುಟ್ ಡಿಫ್ರೆನ್ಸು 4 ಗಿಡದ ಮಧ್ಯೆ ಒಂದೊಂದು ಇಟ್ಟಿವಿ ಅಂದ್ರೆ 25 ಫುಟ್ಟಿಗೆ ಒಂದು. ಹಂಗೆ ಇದನ್ನು ಪ್ರತಿಯೊಬ್ಬರಿಗೆ ಎಲ್ಲ ರೈತರಿಗೆ ಇದನ್ನು ರೋಲ್ ಮಾಡಲ್ ಆಗ್ತಿರ್ತದೆ. ಇದನ್ನು ಇವಾಗ ನಮ್ಮ ಮಗಳಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲತ್ತೀನಿ. ಯಾಕಂದ್ರೆ ಭವಿಷ್ಯದಾಗ ಮುಂದೆ ಅವ್ರಿಗೆ ಪ್ರತಿಯೊಂದು ನಾಲೆಜ್ ಇರ್ಬೇಕು. ಹೆಣ್ಣಾದ್ರೇನು ಗಂಡಾದ್ರೇನು ಪ್ರತಿ ಮಕ್ಕಳಿಗೂ. ಅದಕ್ಕೆ ನನ್ನ ಲೈಫ್ನಾಗ ಅಂದ್ರೆ ನಮ್ಮ ಮಗನಿಗೆ ಎಷ್ಟು ನಾಲೆಜ್ ಕೊಟ್ಟಿರ್ತೀನೋ ಅಷ್ಟು ನನ್ನ ಮಗಳಿಗೂ ಕೊಡ್ತಿರ್ತೀನಿ ಫ್ಯೂಚರ್ದಾಗ. ಯಾಕಂದ್ರೆ ಈ ದೇಶದ ರೈತರಂದ್ರೆ ಬೆನ್ನೆಲುಬಪ್ಪ ಅಂದ್ರೆ ರೈತರು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಯಾವನೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಹಿಂದೆ ಒಂದು ಹೆಣ್ಣು ಇರ್ತದೆ ಅಂತ ಹೇಳ್ತಿರ್ತಾರೆ. ಅದು ಎಲ್ಲನೂ ಒಳಗೊಂಡಂಗೆ ಅದೇ ರೀತಿ ನಾವು ಬೆಳೆಸ್ಬೇಕು, ಬರೀ ಅಂದು ಬಿಡುವಂಗಿಲ್ಲ. ಅದಕ್ಕೆ ಪ್ರತಿಯೊಬ್ಬರೆಲ್ಲ ಅದನ್ನು ಕಾರ್ಯರೂಪಕ್ಕೆ ತಂದ್ರೆ ನಮ್ಮ ಕೃಷಿ ತುಂಬ ಅದ್ಭುತವಾದಂಥ ಕೃಷಿ ಆಗ್ತಿರ್ತದೆ. ಮತ್ತು ಕೃಷಿ ಒಳಗೂ ನಾವು ಅನ್ನೋದು ಪ್ರತಿಯೊಬ್ಬರು ಅನ್ನೋದು ರಾಸಾಯನಿಕ ಮುಕ್ತವಾಗಿ ನಾವು ಪರಂಪರೆ ದೇಶೀಯ ಕೃಷಿ ಮತ್ತು ಅದರೊಳಗೆ ಅನ್ನೋದು ನಾವು ಇತ್ತಿತ್ತಲಾಗಿ ಅನ್ನೋದು ನಾವು ತುಂಬ ಜಾಸ್ತಿ ನಮ್ಮ ವಿಜ್ಞಾನಿಗಳು, ಮಹಾತ್ಮರು, ಸಂತರು, ಕಾಡಸಿದ್ದೇಶ್ವರ ಸ್ವಾಮಿಗಳು, ಸುಭಾಷ್ ಪಾಳೇಕರ್ ಅವರು, ತುಂಬ ಜನ ಮಹಾತ್ಮರು ಎಲ್ಲ ಸೈಂಟಿಸ್ಟ್ ಎಲ್ಲ ಒಂದು ಒಗ್ಗೂಡಿಸಿ ಇವಾಗ ನಾವು ಮತ್ತೆ ಹೊಳ್ಳಿ ಅನ್ನೋದು ನಮ್ಮ ಜೈವಿಕ ಕೃಷಿ ಪ್ರಾರಂಭ ಮಾಡ್ಲಿಕ್ಕೆ ಎಲ್ಲರೂ ಸಹಕಾರ ಮಾಡಿರ್ತಿರ್ತಾರೆ. ಅದಕ್ಕೆ ನಮ್ಮಲ್ಲಿ ಇರುವಂಥ ತ್ಯಾಜ್ಯ ಇರ್ಬೋದು, ಅಥವಾ ನಮ್ಮಲ್ಲಿ ಇರುವಂಥ ಗೋಗಳು ಇರ್ಬೋದು, ಅಥವಾ ನಮ್ಮಲ್ಲಿ ಇರುವಂಥ ಜಾನುವಾರು ಎಮ್ಮೆ ಇರ್ಬೋದು, ಆಕಳು ಇರ್ಬೋದು, ಕುರಿ ಕೋಳಿ, ಅದ್ರದ್ದು ಏನು ತ್ಯಾಜ್ಯ ಇರ್ತದೆ ಅದನ್ನೆಲ್ಲ ನಾವು ಇಲ್ಲಿ ಸ್ವಲ್ಪ ಎಲ್ಲ ಕಡೆ ಹಾಕಿದನ್ನೆಲ್ಲ ಚೆನ್ನಾಗಿ ಮಾಡಿದಾಗ ನಮ್ಮದೊಂದು ತೋಟ ಸುಂದರವಾಗ್ಲಿಕ್ಕೆ ಹೆಲ್ಪ್ ಆಗ್ತಿರ್ತದೆ. ಒಳ್ಳೆ ರೊಕ್ಕ ಇನ್ಕಮ್ ಬರ್ಲಿಕ್ಕೂ ತುಂಬ ಚೆನ್ನಾಗಿರ್ತದೆ. ಇನ್ನೊಂದು ಯಾವುದೇ ತ್ಯಾಜ್ಯ ಇರ್ತಲ್ಲ ನಮಗೆ ವೇಸ್ಟ್ ಅಂದರೆ ನಮಗೆ ದನಗಳು ತಿನ್ನಕ್ಕೆ, ಅಂದರೆ ದನಗಳು ತಿನ್ನುವಂಥ ಆಹಾರ ತಂದು ನಾವು ಮಲ್ಚಿಂಗ್ ಮಾಡಬಾರ್ದು. ಯಾವಾಗಲೂ ದನಗಳು ತಿನ್ನುವಂಥದ್ದು ಅಥವಾ ಈ ಕಬ್ಬಿನ ರೌದಿ ಆಗಿರ್ಬೋದು, ಗೊಂಜಾಳ ಆಗಿರ್ಬೋದು, ವೇಸ್ಟ್ ಅನ್ನೋದನ್ನು ನಾವು ತಿಪ್ಪೆಗೆ ಹಾಕಿ ಕೊಳಿಸೋದಾಗಲಿ, ಕೆಲವರೆಲ್ಲ ರೈತರು ಬೆಂಕಿ ಹಚ್ಚೋದು, ಆ ರೀತಿ ಮಾಡಬಾರ್ದು. ಅದನ್ನು ನಾವು ನಮಗೆ ಉಪಯೋಗ ಮಾಡ್ಕೊಳ್ಳೋಕೆ ಇದು ಆಗಲಿಲ್ಲ ಅಂದರೆ ಅದನ್ನು ಮಲ್ಚಿಂಗ್ ಎದ್ರಾಗ ಮಾಡ್ಬೇಕಾಗ್ತದೆ. ನಾವೇನು ತೋಟಗಾರಿಕೆ ಬೆಳೆ ಮಾಡ್ತಿರೋ ಅಲ್ಲಿ ತುಂಬ ಚೆನ್ನಾಗಿ ಮಲ್ಚಿಂಗ್ ಮಾಡ್ಲಿಕ್ಕೆ ತುಂಬ ಹೆಲ್ಪ್ ಆಗ್ತಿರ್ತದೆ. ಆ ರೀತಿ ಅನ್ನೋದನ್ನು ನಾವು ಇವಾಗ ಇದು ದನಗಳ ಸಂಬಂಧ ಇದನ್ನು ತೊಗೊಂಬಂದಿದ್ವಿ. ಇದು ಮಳೆ ಮುಖಾಂತರ ದನಗಳು ಜಾಸ್ತಿ ತಿಂತಾಯಿಲ್ಲ. ಇದೆಲ್ಲ ಇದು ಹಾಳಾಗ್ಯದ. ಅದು ಇದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕಂದ್ರೆ ಈ ರೀತಿಯೂ ನಾವು ಗೋವಿನ ಜೋಳದ ಪ್ರತಿಯೊಬ್ಬರು ರೈತರೆಲ್ಲ ಇದನ್ನು ನಾವು ಈ ರೀತಿ ಇದನ್ನು ಮುಚ್ಚಿಗೆ ಮಾಡ್ಲಿಕ್ಕೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿರುತ್ತೆ. ಮುಂದಿನ ದಿನಮಾನದಾಗ ಇದ್ರೊಳಗೆಲ್ಲ ಜೈವಿಕ ಕ್ರಿಯೆ ಆಗ್ಲಿಕ್ಕೆ ಚಲೋ ಆಗ್ತಿರ್ತದೆ. ಅಂದರೆ ಯಾವುದೇ ನಮ್ಮದು ಒಣ ತ್ಯಾಜ್ಯ ಇರ್ಬೋದು, ತೊಗರಿ ಕಟ್ಟಿಗೆ ಇರ್ಬೋದು, ಹತ್ತಿ ಕಟ್ಟಿಗೆ ಇರ್ಬೋದು, ಕಡ್ಲಿ ಹೊಟ್ಟಿರ್ಬೋದು, ಅದನ್ನು ಫಸ್ಟ್ ಪ್ರಿಫರೆನ್ಸ್ ಆಹಾರ ಮಾಡಬೇಕು. ಆ ನಂತರ ಅದು ವೇಸ್ಟ್ ಇರೋದು ಮಲ್ಚಿಂಗ್ ಮಾಡಬೇಕು. ಇದು ತುಂಬ ಬುದ್ಧಿವಂತಿಕೆ. ಮಲ್ಚಿಂಗ್ ಮಾಡೋ ಅಂದ್ಕೂಡಲೇ ಎಲ್ಲ ದನಗಳಿಗೆಲ್ಲ ಇದು ಮಾಡೋದು ಬಿಟ್ಟು ನಮ್ಮ ದನಗಳಿಲ್ಲ ತಿಳ್ಕೊಂಡು ನಾವು ತಂದು ನಮ್ಮ ಭೂಮಿಯಾಗ ಹಾಕೋದು ತಪ್ಪಾಗ್ತಿರ್ತದೆ. ನಮ್ಮ ದನ ಇಲ್ಲಾಂದ್ರೆ ಅದನ್ನೇ ಮೇವು ಇನ್ನೊಬ್ರಿಗೆ ಕೊಟ್ಟು ಅವ್ರ ಕಡೆಯಿಂದ ತ್ಯಾಜ್ಯಗಳನ್ನು ಅವ್ರ ಕಡೆಯಿಂದ ನಾವು ಗೊಬ್ಬರ ತೊಗೊಂಡು ಈ ರೀತಿಯೂ ನಾವು ಸ್ವಲ್ಪ ಪ್ರತಿಯೊಬ್ಬರೆಲ್ಲ ಬುದ್ಧಿವಂತಿಕೆ ವಿಚಾರ ಮಾಡಬೇಕು.
ಥ್ಯಾಂಕ್ ಯು.